ಆ ಅಂಬಾಸಿಡರ್ ಕಾರಿನಲ್ಲಿದ್ದ ಇಬ್ಬರಲ್ಲಿ ಒಬ್ಬ ದೌಲತ್ರಾಮ್. ಬೆಂಗಳೂರಿನ ನರ್ಸಿಂಗ್ ಹೋಮ್ ಒಂದರಲ್ಲಿ ವೈದ್ಯನಾಗಿ ಕೆಲಸ ಮಾಡಿಕೊಂಡಿದ್ದ ದೌಲತ್ರಾಮ್ ನಕಲಿ ಸರ್ಟಿಫಿಕೇಟ್ ಮೇಲೆ ಡಾಕ್ಟರ್ ಕೆಲಸ ಮಾಡುತ್ತಿದ್ದರೂ ಅಸಲಿ ಸರ್ಟಿಫಿಕೇಟ್ ವೈದ್ಯರಿಗಿಂತ ಹೆಚ್ಚು ದುಡ್ಡು ಮಾಡಿದ್ದ. ಸುಳ್ಳು ದಾಖಲೆಗಳೊಂದಿಗೆ ವೈದ್ಯ ವೃತ್ತಿ ಮಾಡುತ್ತಿದ್ದ ಹಲವಾರು ಜನ ಸಿಕ್ಕಿಬಿದ್ದು ದೊಡ್ಡ ಗುಲ್ಲೆದ್ದು ಸರ್ಕಾರ ತನಿಖೆ ಶುರು ಮಾಡಿದಾಗ ದೌಲತ್ರಾಮ್ ಹೇಳದ ಕೇಳದೆ ತಲೆ ತಪ್ಪಿಸಿಕೊಳ್ಳಬೇಕಾದ್ದು ಅನಿವಾರ್ಯವಾಯಿತು. ದುಡ್ಡು ಸುಲಿಯಲು ಇಲ್ಲದ ಕಾಯಿಲೆಗಳನ್ನು ಸೃಜಿಸಿ ಬೆಂಗಳೂರಿಗೆ ಓದಲು ಬಂದಿದ್ದ ಇರಾನಿಗಳಿಗೆ, ಸಾವೂದಿಗಳಿಗೆ ಸರಿಯಾಗಿ ಬೋಳಿಸಿದ್ದ ದೌಲತ್ರಾಮನಿಗೆ ಮಾದಕ ಔಷಧಿಗಳ ಭೂಗತಲೋಕ ಪರಿಚಯವಾಗಿದ್ದು ಇರಾನಿಗಳಿಂದಲೇ. ಅವನ ಮೇಲಿದ್ದ 108 ಪುಕಾರುಗಳ ದೆಸೆಯಿಂದ ಅವನೇನಾದರೂ ನಕಲಿ ದಾಖಲೆಗಳ ಡಾಕ್ಟರೆಂದು ಸಿಕ್ಕಿಬಿದ್ದಿದ್ದರೆ ರೋಗಿಗಳು ಸತ್ತ ಕೇಸುಗಳೆಲ್ಲ ಖುನಿ ಕೇಸುಗಳಾಗಿ ಅವನಿಗೆ ಮರಣದಂಡನೆಯೇ ಗತಿಯಾಗುತ್ತಿತ್ತು. ಹಾಗಾಗಿಯೇ ವೈದ್ಯರ ದಾಖಲೆಗಳ ತನಿಖೆ ಪ್ರಾರಂಭವಾಗುತ್ತಿದ್ದಂತೆಯೇ ಅವನು ಭೂಗತನಾಗಿ ಕಳ್ಳಸಾಗಣಿಕೆ ಜಾಲ ಸೇರಿದ. ಇವತ್ತು ನಾಳೆಯಲ್ಲಿ ಉತ್ತರ ಭಾರತದ ಕಡೆಗೆ ಹೊರಟು ಹೋಗಬೇಕೆಂದೇ ಹಂಗಾಮಿಯಾಗಿ ಕೆಲಸ ಮಾಡುತ್ತಿದ್ದ ಅವನಿಗೇ ತಿಳಿಯದಂತೆ ಭೂಗತ ಪ್ರಪಂಚದ ಆಳಕ್ಕಿಳಿದ. ಇದ್ದಕ್ಕಿದ್ದಂತೆ ಒಂದು ದಿನ ಅವನಿಗೆ ತನಗೆ ಇಲ್ಲಿಂದ ಎಂದೆಂದೂ ಬಿಡುಗಡೆಯೇ ಇಲ್ಲ ಎಂದು ಗೊತ್ತಾಯಿತು. ಕೊಲೆ ಮಾಡುವುದು ಅಥವಾ ಕೊಲೆಯಾಗುವುದು, ಈ ಎರಡರ ನಡುವೆ ಅಸ್ತಿತ್ವದಲ್ಲಿರುವ ಈ ಭೂಗತ ಪ್ರಪಂಚದಲ್ಲಿ ಅಪರಿಚಿತವಾದದು, ಭಯ ಹುಟ್ಟಿಸುವಂಥದ್ದು ದೌಲತ್ರಾಮನಿಗೆ ಯಾವುದೂ ಇರಲಿಲ್ಲ. ಈಗ ಯೋಚಿಸಿದರೆ ಎಷ್ಟೋ ಜನ ಅಸಲಿ ಸರ್ಟಿಫಿಕೇಟ್ಗಳೊಡನೆ ನಡೆಸುವ ವೈದ್ಯವೃತ್ತಿ ಸಹ ಭೂಗತ ವ್ಯವಹಾರದಂತೆಯೇ ಕಾಣುತ್ತಿತ್ತು. ಅದು ಕೊಲ್ಲಿ ರಾಷ್ಟ್ರಗಳಿಂದ ವೈದ್ಯೋಪಚಾರಕ್ಕೆ ಬರುವ ಕಾಯಿಲೆಗಳ ಕೂಪಗಳಂತಿರುವ ಶ್ರೀಮಂತ ಶೇಖ್ಗಳನ್ನು ಸುಲಿಯಲು ನರ್ಸಿಂಗ್ ಹೋಮ್ನವರೆಲ್ಲ ಸೇರಿ ರಚಿಸಿಕೊಂಡಿರುವ ಕೂಟ. ಅವರು ನಡೆಸುವ ಮಸಲತ್ತು ಇವೆಲ್ಲ ದೌಲತ್ರಾಮನಿಗೆ ಭೂಗತ ಜಗತ್ತಿನ ಸಾಕ್ಷಾತ್ ಪ್ರತಿರೂಪಗಂತೆಯೇ ಕಾಣುತ್ತಿತ್ತು. ಕಾರಿನೊಳಗಿದ್ದ ಇನ್ನೊಬ್ಬ ಕರುಣಾಕರ ಕುಟ್ಟಿ. ಹೆದರು ಪುಕ್ಕಲನಾದರೂ ಕಾರು, ಲಾರಿ ನಡೆಸುವುದರಲ್ಲಿ ನಿಸ್ಸೀಮ. ಕೆಲವೇ ದಿನಗಳ ಹಿಂದೆ ಅವನ ಲಾರಿಯನ್ನು ಬೆನ್ನು ಹತ್ತಿದ ಅರಣ್ಯ ಇಲಾಖೆ ಜೀಪಿನ ಜನಗಳನ್ನು ಅವನು ಮುಗಿಸಿದ ರೀತಿ ಹೇಗಿತ್ತೆಂದರೆ ಇವತ್ತಿಗೂ ಯಾರಿಗೂ ಅದು ಅಪಘಾತವೋ, ಆತ್ಮಹತ್ಯೆಯೋ, ಕೊಲೆಯೋ ಎಂದು ನಿರ್ಧರಿಸಲಾಗದೆ ತನಿಖೆ ಅರ್ಧದಲ್ಲೇ ನಿಂತಿದೆ. ಕುಟ್ಟಿಯ ಲಾರಿ ಎಷ್ಟೇ ಆದರೂ ಡೀಸೆಲ್ಲಿನ ಬೆಂಜ್ ಗಾಡಿ. ಜೀಪಿನ ವೇಗದಲ್ಲಿ ಓಡಲಾರದೆ ಇನ್ನೇನು ಸಿಕ್ಕಿಬೀಳುವುದರಲ್ಲಿತ್ತು. ಕುಟ್ಟಿ ಸ್ಟೇರಿಂಗ್ ಬಲಗಡೆ ಕನ್ನಡಿಯಲ್ಲಿ ಬೆನ್ನಟ್ಟಿ ಬರುತ್ತಿದ್ದ ಜೀಪು ನೋಡಿಕೊಂಡೇ ಬಿಡುತ್ತಿದ್ದವ. ಜೀಪು ನಾಲ್ವೇ ಮಾರು ಇದೆ ಎನ್ನಬೇಕಾದರೆ ವೇಗವಾಗಿ ಹೋಗುತ್ತಿದ್ದ ಲಾರಿಯ ಏರ್ ಬ್ರೇಕನ್ನು ಲಪ್ಪನೆ ಮುಂದುಗಡೆ ಕುಳಿತಿದ್ದ ದೌಲತ್ರಾಮ್ ಮುಗ್ಗುರಿಸಿ ಮುಸುಡಿಗೆ ಸರಿಯಾಗಿ ಪೆಟ್ಟು ಮಾಡಿಕೊಳ್ಳುವಂತೆ ಒದ್ದ. ಜೀಪಿನಲ್ಲಿ ಬೆನ್ನಟ್ಟಿದ್ದ ಇಬ್ಬರಿಗೂ ಲಾರಿ ಮೀರಿಸಿ ಮುಂದೆ ಹೋಗಿ ಇವರನ್ನು ಬಲಿಹಾಕಬೇಕೆಂಬುದೊನ್ನೇ ಮನಸ್ಸಿನಲ್ಲಿದ್ದಿದ್ದು. ಮುಂದೆ ದೌಡಾಯಿಸುತ್ತಿದ್ದ ಲಾರಿ ಸಟ್ಟನೆ ನಿಂತಾಗ ಅದನ್ನು ಕನಸು ಮನಸ್ಸಿನಲ್ಲಿಯೂ ಊಹಿಸದಿದ್ದ ಡಿಪಾರ್ಟ್ಮೆಂಟಿನ ಜೀಪು ನೆಟ್ಟಗೆ ಲಾರಿ ಅಡಿ ನುಗ್ಗಿ ಚಾಸಿ ನಡುವೆ ಡಿಫ್ರೆನ್ಷಿಯಲಿಗೆ ಹೊಡೆಯಿತು. ಜೀಪು ಲಾರಿ ಅಡಿ ನುಗ್ಗಿದಾಗಲೇ ಎದೆ ಮಟ್ಟಕ್ಕಿದ್ದ ಲಾರಿಯ ಬಾಡಿ ಜೀಪಿನ ಚಾಲಕರ ರುಂಡ ಅಪ್ಪಚ್ಚಿ ಮಾಡಿ ಮುಗಿಸಿತ್ತು. ಮುಗಿಸಿತೋ ಇಲ್ಲವೋ ನೋಡಹೋದವರಾದರೂ ಯಾರು? ಲಾರಿ ಹಿಂಭಾಗದಲ್ಲಿ ಜೀಪು ಅಪ್ಪಚ್ಚಿಯಾದ ಸದ್ದು ಕೇಳಿಸಿಕೊಂಡೇ ಲಾರಿಯೊಳಗಿನ ಇಬ್ಬರೂ ಸಹ ಸಮಾಧಾನದಿಂದ ತಲೆಯಾಡಿಸುತ್ತಾ ಹಿಂದಿರುಗಿ ಸಹ ನೋಡದೆ ತಣ್ಣಗೆ ಲಾರಿ ಬಿಟ್ಟುಕೊಂಡು ತಮ್ಮ ಪಾಡಿಗೆ ತಾವು ಹೋಗಿದ್ದರು. ಲಾರಿಯ ಹಿಂಭಾಗಕ್ಕೆ ಕೊಂಚವೂ ಜಖಮಾಗಿರಲಿಲ್ಲ. ಅಜ್ಜಿಬಜ್ಜಿಯಾಗಿ ಬಿದ್ದಿದ್ದ ಫಾರೆಸ್ಟ್ ಜೀಪಿಗೂ ಎಲ್ಲೋ ಗುರುವಾಯನ ಕೆರೆ ಹತ್ತಿರ ನಿಲ್ಲಿಸಿ ಹೋಗಿದ್ದ ಈ ಬೆಂಜ್ ಲಾರಿಗೂ ಸಂಬಂಧ ಕಲ್ಪಿಸಿ ಸುಳಿವು ಕಂಡುಹಿಡಿಯುವವರು ಯಾರು? ಎರಡೂ ವಾರಸುದಾರರಿಲ್ಲದ ವಾಹನಗಳಾಗಿ ದೂರದ ಪೊಲೀಸ್ ಸ್ಟೇಷನುಗಳೆದುರು ಕರಾವಳಿಯ ಬಿರುಮಳೆಯಲ್ಲಿ ನೆನೆದು ತುಕ್ಕು ತಿನ್ನುತ್ತಾ ಬಿದ್ದಿವೆ. ದೌಲತ್ರಾಮ್, ಕುಟ್ಟಿ ಇಬ್ಬರೂ 37ನೇ ಮೈಲಿಕಲ್ಲು ದಾಟಿದ ಕೂಡಲೇ ಸಿಗುವ ದೈತ್ಯ ಮಾವಿನ ಮರದ ಪಕ್ಕ ಇದ್ದ ಲ್ಯಾಂಟಾನದ ಮಟ್ಟಿನಲ್ಲಿ ಬಿಳಿಯ ಪ್ಲಾಸ್ಟಿಕ್ನಲ್ಲಿ ಸುತ್ತಿಟ್ಟಿರುವ ಒಂದು ಪ್ಯಾಕೆಟ್ ಒಯ್ಯಲು ಬಂದಿದ್ದರು. ಅದರೊಳಗಿರುವುದೇನು? ಅದರ ಮೌಲ್ಯ ಎಷ್ಟು? ಅದು ಬೇಕಾಗಿರುವುದು ಯಾರಿಗೆ? ಏನೊಂದೂ ಗೊತ್ತಿರಲಿಲ್ಲ. ಹೇಳಿದಷ್ಟನ್ನು ಹೇಳಿದ ಹಾಗೆ ಮಾಡುವುದು ಮಾತ್ರ ಅವರು ತಿಳಿದಿದ್ದು. ಅವರ ವ್ಯಾಪ್ತಿಯಿಂದಾಚೆಗೆ ಚೂರೇ ಚೂರು ಕುತೂಹಲ ತೋರಿಸಿದರೂ ಅವರ ಜೊತೆಗಾರರೇ ಅವರನ್ನು ಮುಗಿಸಿಬಿಡುವ ಸಂಭವ ಇತ್ತು. ಏಕೆಂದರೆ ಅವರೇ ಹಲವು ಬಾರಿ ಆ ಕೆಲಸ ಮಾಡಿದ್ದರು. ಸಾವು ಬದುಕಿನ ಈ ವ್ಯವಹಾರದಲ್ಲಿ ದಯೆ ದಾಕ್ಷಣ್ಯದ ಪ್ರಶ್ನೆಯೇ ಇರುವುದಿಲ್ಲ. ಕೊಲೆ ಅಥವಾ ಆತ್ಮಹತ್ಯೆ ಈ ಎರಡೇ ಯಾವಾಗಲೂ ಆ ಭೂಗತ ಜಗತ್ತಿನಲ್ಲಿ ಎದುರಿತ್ತಿದ್ದ ಆಯ್ಕೆ. ಆದ್ದರಿಂದಲೇ ಅವರಿಬ್ಬರೂ ಪರಸ್ಪರ ಸಹ ಇಷ್ಟೇ ಅಷ್ಟು ಮಾತಾಡುತ್ತಿದ್ದುದು. ತಮ್ಮ ಮನಸ್ಸಿನ ಭಾವನೆಗಳನ್ನಾಗಲಿ ಆಲೋಚನೆಗಳನ್ನಾಗಲಿ ವ್ಯಕ್ತಪಡಿಸುವ ಭಾಷೆಯೇ ಅವರಿಂದ ನಿರ್ಗಮಿಸಿತ್ತು. ಆ ದಾರಿಯಲ್ಲಿ 36ನೇ ಮೈಲಿಕಲ್ಲು ತಿರುವು ದಾಟಿದೊಡನೆ ರಸ್ತೆ 4 ಮೈಲಿ ನೇರವಾಗಿದೆ. ಆ ರಸ್ತೆ ನೀಟಿನಲ್ಲಿ ಕೊಂಚ ದೂರ ಬರುವುದರೊಳಗೆ ಕುಟ್ಟಿ ಆಘಾತವಾದವನಂತೆ ಬ್ರೇಕ್ ಹಾಕಿ ಕಾರು ನಿಧಾನ ಮಾಡಿದ. ಅವರಿಗೆ ಗುರುತು ಹೇಳಿದ್ದ ಮಾವಿನ ಮರದ ಕೆಳಗೆ ಏನೋ ಚಲನೆ ಕಾಣುತ್ತಿದೆ.
ಯಾರೋ ನಿಂತಿದ್ದಾರೆ. ಏನು? ಎಲ್ಲೋ ಏನೋ ಎಡವಟ್ಟಾಗಿದೆ. ದೆವ್ವ ಸಹ ಸುಳಿಯದ ಈ ರಸ್ತೆಯಲ್ಲಿ ಯಾರು ಅಲ್ಲಿ ನಿಂತಿರುವುದು? ಕುಟ್ಟಿ ಕಾರು ದೂರದಲ್ಲೇ ನಿಲ್ಲಿಸಿ ದಿಟ್ಟಿಸಿ ನೋಡಿದ. ಯಾವುದೋ ಚಿಕ್ಕ ಹುಡುಗಿ. ಹಾಗಿದ್ದರೆ ಇನ್ಯಾರೋ ದೊಡ್ಡವರೊಬ್ಬರು ಅಲ್ಲಿ ಇರಲೇಬೇಕು. ಕಾಲ ಸರಿಯುತ್ತಾ ಇದೆ. ಬೇಗ ಕೆಲಸ ಮುಗಿಸಿಬಿಡೋಣ ಎಂದರೆ ಇದ್ಯಾವ ಗೋಳು? ಕುಟ್ಟಿ ಮೆಲ್ಲಗೆ ಕಾರನ್ನು ರಸ್ತೆ ದಾಟಿಸಿ ಪಕ್ಕಕ್ಕೆ ತಗೊಂಡು ಮಾವಿನ ಮರ ಕಾಣುವಂತೆ ನಿಲ್ಲಿಸಿಕೊಂಡ. ಅವರಿಬ್ಬರೂ ಕಾರಿನಿಂದ ಇಳಿಯಲಿಲ್ಲ. ತಮ್ಮ ಕಾರ್ಯಕ್ರಮದಲ್ಲಿ ಏನು ಚೂರು ಅದಲು ಬದಲಾಗಲಿ, ಅವರ ಮನಸ್ಸು ಹಠಾತ್ತನೆ ಏನೋ ಆಪತ್ತನ್ನು, ವೈರಿಗಳ ಪ್ರತಿವ್ಯೂಹವನ್ನು, ಅಪಾಯವನ್ನು ಶಂಕಿಸುತ್ತಿತ್ತು. ಕಾಡು ಮೃಗಗಳಂತೆ ಮೈಯೆಲ್ಲ ಕಣ್ಣಾಗಿ ಬದುಕುವುದು ಅವರ ರಕ್ತದಲ್ಲೇ ಸೇರಿ ಹೋಗಿತ್ತು. ದೂರದಿಂದ ಮೌನವಾಗಿ ಬೃಹದಾಕಾರದ ಮಾವಿನ ಮರದ ಬುಡದಲ್ಲಿ ನಿಂತಿದ್ದ ಆ ಹುಡುಗಿಯನ್ನು ನೋಡತೊಡಗಿದರು. ಹುಡುಗಿಯ ಕಡೆಗೆ ನೋಡುತ್ತಿದ್ದರೂ ಅವರ ದೃಷ್ಟಿ ಹುಡುಕುತ್ತಿದ್ದದು ಅತ್ತಿತ್ತ. ಅವಳ ಅಕ್ಕಪಕ್ಕದ ಸಂದುಗೊಂದುಗಳಲ್ಲಿ ಏನಾದರೂ ಚಲನೆ, ಏನಾದರೂ ಸಂಶಯಾಸ್ಪದವಾದುದು ಕಾಣುತ್ತದೆಯೋ ಎಂದು. ಅಸ್ಥೆರಿಕ್. ದೌಲತ್ರಾಮನಿಗೆ ಕಾರೊಳಗೆ ಕುಳಿತು ಕುಳಿತು ಬೇಸರವಾಯಿತು. ಅವರು ಅಲ್ಲಿ ಕಾಲ ಕಳೆದಿದ್ದು ಅಷ್ಟರೊಳಗೆ ಇದ್ದರೂ ಕ್ಷಣಗಂಡಾಂತರವನ್ನು ಶಂಕಿಸುತ್ತಾ ಅದುಮಿಟ್ಟು ಸ್ಟ್ರಿಂಗಿನಂತೆ ಕುಳಿತರೆ ಗಡಿಯಾರದ ಮುಳ್ಳು ಪ್ರಚಂಡ ವೇಗದಲ್ಲಿ ತಿರುಗುತ್ತದೆ. ಒಂದೊಂದು ಸೆಕೆಂಡುಗಳು ಒಂದೊಂದು ಯುಗಗಳಾಗುತ್ತವೆ. ಏನಿರಬಹುದು ಆ ಪ್ಯಾಕೆಟಿನಲ್ಲಿ? ಗಂಧವೋ, ಅಫೀಮೋ, ಗಾಂಜಾನೋ, ಚಿನ್ನವೋ, ವಜ್ರವೈಗೂರ್ಯಗಳೋ? ದೌಲತ್ರಾಮನ ತಲೆಯೊಳಗೆ ನೂರಾರು ಆಲೋಚನೆಗಳು ಓಡಿದುವು. ಅವುಗಳಲ್ಲಿ ಯಾವುದನ್ನು ಅಪ್ಪಿತಪ್ಪಿಯೂ ಕುಟ್ಟಿಯ ಬಳಿಯವನು ಪಿಸುಮಾತಿನಲ್ಲಿಯೂ ಉಸುರಲು ಸಾಧ್ಯವಿರಲಿಲ್ಲ. ವಜ್ರಗಳೇ, ಅವನ ತಲೆಯೊಳಗೆ ವಜ್ರ ಕ್ವಚಿತ್ತಾಗಿ ಇಣುಕಿಲ ಕೂಡಲೇ ಆಲೋಚನಾ ಲಹರಿ ಇನ್ನೆತ್ತಲೋ ತುಯ್ಯತೊಡಗಿತು. ದೌಲತ್ರಾಮನ ತಲೆಯೊಳಗೆ ದೇವಪುರದವರೆಲ್ಲಾ ಸೇರಿ ಊರಿನ ಹುಚ್ಚ ಕುಂಟರಾಮನನ್ನು ಹೆಡಮುರಿ ಕಟ್ಟಿ ವ್ಯಾನ್ ಮಾಡಿಕೊಂಡು ತಗೊಂಡು ಹೋಗಿ ಎಲ್ಲೋ ದೇಶಾಂತರ ಮತ್ತೆ ಹಿಂದಿರುಗದಂತೆ ತಳ್ಳಿ ಬಂದರಂತೆ ಎನ್ನುವುದು ಜ್ಞಾಪಕಕ್ಕೆ ಬಂತು. ದೇವಪುರದಲ್ಲಿ ಕುಂಟರಾಮ ಇದ್ದಿದ್ದಾಗಲಿ, ಅವನನ್ನು ಹೆಡಮುರಿ ಕಟ್ಟಿ ಸಾಗಿಸಿದ್ದಾಗಲಿ, ಅವನನ್ನು ಫೈಸಲ್ ಮಾಡಬೇಕೆಂದು ಹುಕುಂ ಬರೆದಿದ್ದರೆ ದೌಲತ್ರಾಮನ ಗಮನಕ್ಕೆ ಬರುವುದು ಸಾಧ್ಯವೇ ಇರಲಿಲ್ಲ. ಕುಂಟರಾಮನನ್ನು ವ್ಯಾನಿನಲ್ಲಿ ದೇಶಾಂತರ ಸಾಗಿಸುವುದೋ ಅಥವಾ ಅವನು ಎಲ್ಲೂ ಪತ್ತೇ ಇರದುದನ್ನು ನೋಡಿದರೆ, ಕೊಂದೇ ಬಿಟ್ಟಿರುವುದೋ ನೋಡಿದರೆ ದೇವಪುರಕ್ಕೆ ಅವನು ಎಂಥ ಕಾಟ ಕೊಟ್ಟಿರಬಹುದೆಂದು ಊಹಿಸಬಹುದು. ಕುಂಟರಾಮ ದೇವಪುರದವನೇ ಅಲ್ಲ. ಪಶ್ಚಿಮ ಘಟ್ಟಗಳ ಯಾವುದೋ ಒಂದು ಗಿರಿನೆತ್ತಿಗೆ ವಿಮಾನ ಢಿಕ್ಕಿ ಹೊಡೆದಾಗ ಅದನ್ನು ಹುಡುಕಿ ಸಾಗಿಸಲು ಬಂದ ಮಿಲಿಟರಿ ಅಧಿಕಾರಿಗಳ ಜೊತೆ ಬಟ್ಲರಾಗಿ ಬಂದವನು. ಅವನ ಪೂರ್ತಿ ನಾಮಧೇಯ ರಾಮ್ಪ್ರಸಾದ್ ಎಂದು. ಸರ್ಚ್ ಪಾರ್ಟಿ ಜೊತೆ ಕಾಡು ಹತ್ತಿದ ರಾಮ್ಪ್ರಸಾದ್ ಮತ್ತೆ ಅನೇಕ ದಿನ ಪತ್ತೆಯೇ ಇರಲಿಲ್ಲ. ಢಿಕ್ಕಿ ಹೊಡೆದ ವಿಮಾನ ಪತ್ತೆ ಮಾಡಿ ಎಲ್ಲಾ ಸಾಗಿಸಿಕೊಂಡು ಹೋದರೂ ಮಿಲಿಟರಿಯವರು ಈ ಆಸಾಮಿಯ ಅಡ್ರೆಸ್ಸೇ ಇರಲಿಲ್ಲ. ಅನೇಕ ದಿನಗಳ ತರುವಾಯ ದೇವಪುರದ ಪೇಟೆಯಲ್ಲಿ ಕಾಣಿಸಿಕೊಂಡಾಗ ಇವನನ್ನು ಯಾರೆಂದು ಗುರುತಿಸಲಿಲ್ಲ. ರಾಮ್ಪ್ರಸಾದ್ ಗುರುತು ಹೇಳಿಕೊಳ್ಳುವ ಸ್ಥಿತಿಯಲ್ಲೂ ಇರಲಿಲ್ಲ. ಏಕೆಂದರೆ ಅವನು ಹೆಚ್ಚು ಕಡಿಮೆ ಅರೆಹುಚ್ಚನಾಗಿದ್ದ. ಅವನನ್ನು ಹುಚ್ಚನೆಂದು ತೀರ್ಮಾನಿಸಿದ್ದೇಕೆಂದರೆ ಅವನ ಮಾತೆಲ್ಲ ಅಸಂಬದ್ಧಗಳ ಕಂತೆಯಾಗಿತ್ತು. ವಜ್ರ ನೋಡಿದ್ದೇನೆ, ರತ್ನಮೂಲ ಕಂಡುಹಿಡಿದಿದ್ದೇನೆ, ಇತ್ಯಾದಿ ಇತ್ಯಾದಿ. ಆ ಕಣಿವೆಯಲ್ಲಿ ಹರಿಯುವ ದೋಣಿಹೊಳೆಯ ಹಿಂದಿನ ಹೆಸರು ರತ್ನಮೂಲ ಆಗಿದ್ದರಿಂದ ಅದರ ಮೂಲ ಇವನು ಕಂಡುಹಿಡಿದು ಯಾರಿಗೂ ಏನೂ ಆಗಬೇಕಾಗಿರಲಿಲ್ಲ. ಆ ಹುಚ್ಚನ ಬಳಿಯಿದ್ದ 3-4 ಕಲ್ಲುಚೂರುಗಳನ್ನು ಕಂಡು ನಕ್ಕು ಅವನ ಕಾಲಿಗೆ ಇಲಾಜು ಮಾಡಿಸಿಕೊಳ್ಳಲು ಭಿಕ್ಷೆ ಹಾಕಿದ್ದರು. ರಾಮ್ಪ್ರಸಾದನ ಅವಸ್ಥೆ, ಮನಸ್ಥಿತಿ ಹೇಗಿತ್ತೆಂದರೆ ಅವನು ವಜ್ರ ಗುರುತಿಸುವುದು ಸಾಧ್ಯವಿರಲಿಲ್ಲ. ಅವನು ತಂದಿದ್ದು ವಜ್ರವೇ ಆಗಿದ್ದರೂ ಯಾರೂ ನಂಬುತ್ತಿರಲಿಲ್ಲ. ಹುಚ್ಚರಿರಲಿ, ಅವನನ್ನು ಹುಚ್ಚನೆನ್ನುತ್ತಿದ್ದ ದೇವಪುರದ ಮಂದಿಗಾದರೂ ಕಲ್ಲು ಮಣ್ಣಿನೊಡನೆ ಕಾಣಸಿಗುವ ವಜ್ರ ಗುರುತಿಸಲು ಸಾಧ್ಯವಿತ್ತೇ ಎನ್ನುವುದು ಬೇರೆ ಪ್ರಶ್ನೆ. ಹುಚ್ಚರಾಮ ದೇವಪುರದ ಪೇಟೆಯಲ್ಲಿ ಕಾಣಿಸಿಕೊಳ್ಳಬೇಕಾದರೆ ಹುಚ್ಚರ ಸರ್ವಗುಣಲಕ್ಷಣಗಳ ಸಾಕ್ಷಾತ್ ಸ್ವರೂಪವಾಗಿದ್ದ. ಮೈಗೆ ಸುತ್ತಿದ ಹರುಕು ಚಿಂದಿ, ಕಂಕುಳಲ್ಲೊಂದು ಮುರುಕಲು ಕೋಲು, ಎಡಗಾಲಿಗೆ 4-6 ಕಡೆ ಬೀಳು ಬಿಗಿದುಕೊಂಡು ಬಂದವ ಕಾಡಿನಲ್ಲಿ ಮಂಡಲದ ಹಾವು ಹೆಬ್ಬೆರಳಿಗೆ ಕಚ್ಚಿತೆ ಎಂದು ವಿಷ ಮೇಲಕ್ಕೇರದಂತೆ ಬೀಳು ಬಿಗಿದಿದ್ದೇನೆಂದು ಹೇಳಿದ. ಅದು ನಿಜವೋ ಏನೋ, ಏಕೆಂದರೆ ಯಾರೋ ಪುಣ್ಯಾತ್ಮರು ಅವನ ಬಾತುಕೊಂಡಿದ್ದ ಎಡಗಾಲಿನ ಹೆಬ್ಬೆರಳನ್ನು ತೆಗಿಸಿ ಹಾಕಿ ಇಲಾಜು ಮಾಡಿಸಿದ ಮೇಲೂ ಕಾಲು ಅಲ್ಲಿಂದ ಮುಂದಕ್ಕೆ ಕೊಳೆಯುತ್ತಾ ಬಂತು. ಹುಚ್ಚರಾಮನನ್ನು ಹೆಡೆಮುರಿ ಕಟ್ಟಿ ಊರಿಂದ ಸಾಗಿಸಬೇಕಾಗಿ ಬಂದಿದ್ದು ಈ ಕಾರಣಕ್ಕಲ್ಲ. ದಿನಾ ಸಾಯಂಕಾಲ ಕುಡಿದುಕೊಂಡು ಬಾಯಿಗೆ ಬಂದ ಹಾಗೆ ಕಂಡವರ ಮೇಲೆಲ್ಲ ಒದರುತ್ತಾ ಊರಿನ ದೊಡ್ಡ ಮನುಷ್ಯರ ಅನೇಕ ಸ್ವಂತ ವಿಷಯಗಳ ಬಗ್ಗೆಯೆಲ್ಲ ಬಾಯಿ ಮಾಡುತ್ತಾ ಇವನ ವಜ್ರವೈಡೂರ್ಯಗಳನ್ನು ಕದ್ದು ದೊಡ್ಡ ಮನುಷ್ಯರಾದರೆಂದು ಕೂಗುತ್ತಾ ಕೊನೆಗೆ ಅವನ ಕೂಗನ್ನು ಹುಚ್ಚನ ಮರುಳು ಮಾತುಗಳೆಂದು ಕಡೆಗಣಿಸಿ ಓಡಾಡಲಾಸಾಧ್ಯವಾಗಿ ಪರಿಣಮಿಸಿತು.
ದೌಲತ್ ರಾಮ್ಗೆ ಈ ಹುಚ್ಚನ ಗಲಾಟೆಗೆ ಇತಿಶ್ರೀ ಹಾಕಬೇಕೆಂದು ಆರ್ಡರ್ ಬಂದಾಗಲೇ ಚಕಿತನಾಗಿ ಹುಚ್ಚನ ಹುಚ್ಚ ಉದ್ಧಾರಗಳನ್ನು ಗಮನಿಸಿದ್ದು. ಬಾಯಿಗೆ ಬಂದ ಹಾಗೆ ಒದರುವುದನ್ನು ಬಿಟ್ಟರೆ ಇವನು ಮಾಡಿರುವ ಅಪರಾಧವಾದರೂ ಮತ್ತೇನು? ಹಾಗಾದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಒಂದು ಸತ್ಯ ಬೊಗಳಿದ್ದಾನೆ ಇವನು. ಇಲ್ಲದಿದ್ದರೆ ಯಾಕೆ ಇವನು ಸುಮ್ಮಸುಮ್ಮನೆ ಮರಣದಂಡನೆ ಮೈಮೇಲೆ ತಂದುಕೊಳ್ಳುತ್ತಿದ್ದ? ಈ ಹುಚ್ಚನ ಅಸಂಖ್ಯ ಅಸಂಬದ್ಧ ಚೀರಾಟಗಳಲ್ಲಿ ಹಾಗಾದರೆ ಯಾವುದೋ ಒಂದು ಸತ್ಯ ಸುಸಂಬದ್ಧ. ಆದರೆ ಯಾವುದು? ಕಾಡಿನ ನೀರವದಲ್ಲಿ ಕಾರಿನಲ್ಲಿ ಕುಳಿತು ದೌಲತ್ ರಾಮ್ ಕಾಲ ಕಳೆಯಲು ಯೋಚಿಸಿದ. ಅವನಿಗೇನು ಹಣ ಮಾಡಬೇಕೆಂಬ ಹಂಬಲವೂ ಇರಲಿಲ್ಲ, ಏಕೆಂದರೆ ಭೂಗತ ಲೋಕದಲ್ಲಿ ಎಷ್ಟು ಖರ್ಚು ಮಾಡಬಹುದೋ ಅಷ್ಟೂ ಅವನ ಬಳಿ ಇತ್ತು. ಅದರಿಂದಾಗಿಯೇ ಈ ರಹಸ್ಯ ತಿಳಿಯುವ ಕುತೂಹಲವೂ ಅವನಲ್ಲಿರಲಿಲ್ಲ. ತನ್ನ ಮೇರೆ ಮೀರಿ ಪ್ರಾಣಾಪಾಯಕ್ಕೆ ತುತ್ತಾಗುವುದು ಅವನಿಗೆ ಬೇಕಾಗಿರಲಿಲ್ಲ. ಸುಮ್ಮನೆ ಕುಳಿತು ಮಾಡುವುದೇನೆಂದು ಮಾತ್ರ ಅವನು ಯೋಚಿಸುತ್ತಿದ್ದರಿಬಹುದು. ಕುಟ್ಟಿ ಒಂದು ಸಾರಿ ವಾಚ್ ನೋಡಿಕೊಂಡ. ಕಾಲ ಮೀರುತ್ತಾ ಇದೆ. ಈ ಕಗ್ಗಾಡಿನಲ್ಲಿ ಇದೊಂದು ಬೀದಿ ಬೊಮ್ಮಟ್ಟಿ ಸುಮ್ಮನೆ ಹೂವಿನ ಮಾಲೆ ಎತ್ತಿ ಹಿಡಿದು ಅದೇ ಜಾಗದಲ್ಲಿ ಆಗಿನಿಂದ ನಿಂತಿರುವುದರ ಅರ್ಥವೇನು? ಅವನ ಗುಮಾನಿ, ಸಂಶಯ, ಅನುಮಾನಗಳ ಜಗತ್ತಿನಲ್ಲಿ ಪ್ರತಿಯೊಂದು ಶಕುನಗಳಂತೆ ಕಾಣುತ್ತಿದ್ದವು. ಆದರೆ ಅವಳು ಎತ್ತಿಹಿಡಿಯುವ ಮಾಲೆಗಳಿಗೆ ಯಾವ ಗಿರಾಕಿಯೂ ಇಲ್ಲ. ಒಂದೇ ಒಂದು ಕಾರು ನಿಂತಿದ್ದನ್ನು ನೋಡಲಿಲ್ಲ. ಹಾಗಾದರೆ ಯಾಕೆ ನಿಂತಿದೆ ಈ ಭಿಕಾರಿಯಲ್ಲಿ? ನಮ್ಮ ದಂಧೆ ಇನ್ನೊಂದು ನರಕ್ರಿಮಿಗೆ ಗೊತ್ತಾಗಬಾರದು. ಹುಡುಗಿ ಇರಲಿ, ಮಗು ಇರಲಿ, ಅಥವಾ ಹೊಟ್ಟೆ ಒಳಗಿನ ಭ್ರೂಣವಿರಲಿ. ಇನ್ನು 10 ನಿಮಿಷ, ಅದರ ನಸೀಬು ಇನ್ನು 10 ನಿಮಿಷ. ಅಸಹನೆಯಿಂದ ಹಲ್ಲು ಕಡಿಯುತ್ತಾ ಮೂತ್ರಕ್ಕೆ ಅವಸರವಾದವರ ರೀತಿ ಗೊಣಗಿದ ಕುಟ್ಟಿ. ರೈಟ್ ಎಂದ ದೌಲತ್ ರಾಮ್. ಮತ್ತೆ ಅದರ ಅಪ್ಪನೋ ಅವ್ವನೋ ಅಕ್ಕಪಕ್ಕ ಇದ್ದರೆ ಅದನ್ನು ರೈಟ್. ಮತ್ತೆ ಅದರ ಅಪ್ಪನೋ ರೈಟ್. ಇಂಥದೇ ಒಂದು ಮಗು ಕೋರ್ಟಿನಲ್ಲಿ ಹೌದು ಅಂತ ತಲೆಯಾಡಿಸಿದಕ್ಕೆ ಬೋಕರುಣ್ಣಿ 12 ವರ್ಷ ಒಳಗೆ ಹೋದ ಗೊತ್ತಲ್ಲ? ರೈಟ್ ರೈಟ್. ಕುಟ್ಟಿ ಮತ್ತೆ ಮಾತಾಡಲಿಲ್ಲ. ದೌಲತ್ ರಾಮ್ ರೈಟ್ ಎಂದರೆ ಏನರ್ಥ, ಹೋಲ್ಡ್ ಆನ್ ಎಂದರೆ ಏನರ್ಥ ಎಂದು ಅವನಿಗೆ ಗೊತ್ತಿತ್ತು. ಇಬ್ಬರೂ ಮೌನವಾಗಿ 10 ನಿಮಿಷ ಗಡುವಿಟ್ಟುಕೊಂಡು ಕಾಯತೊಡಗಿದರು. 10 ನಿಮಿಷ ಎಂದರೆ 10 ವರ್ಷ ಅವರ ಪಾಲಿಗೆ.